ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 874 ಪಾಯಿಂಟ್ಸ್ ಗೇನ್ ಆಗಿ 79,468 ಕ್ಲೋಸ್ ಆಗಿದೆ. ನಿಫ್ಟಿ 304 ಪಾಯಿಂಟ್ಸ್ ಗೇನ್ ಆಗಿ 24,297 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 370 ಪಾಯಿಂಟ್ಸ್ ಗೇನ್ ಆಗಿ 50,119 ಕ್ಲೋಸ್ ಆಗಿದೆ. ಈ ರಿಯಾಲಿಟಿ ಸೆಕ್ಟರಲ್ಲಿ ಒಂದು ಬಿಗ್ ಅಪ್ಡೇಟ್ ಇದೆ, ಅದೇ ಇಂಡೆಕ್ಸೇಷನ್. ಇವಾಗ ನೀವು ಯಾವುದೇ ಒಂದು ಲ್ಯಾಂಡ್ ತಗೊಂಡ್ರು, ಹೌಸ್, ಬಿಲ್ಡಿಂಗ್, ಇದೇನೇ ನೀವು ಸೆಲ್ ಮಾಡ್ಬೇಕಂದ್ರು ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ನ ಕಟ್ಟಬೇಕಾಗುತ್ತೆ. ಬಜೆಟ್ಗಿಂತ ಮುಂಚೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಎಷ್ಟಿತ್ತು ಅಂದ್ರೆ 20% ಇತ್ತು. ಅದ್ರ ಜೊತೆಗೆ ಇಂಡೆಕ್ಸೇಷನ್ ಇತ್ತು. ಆದ್ರೆ ಬಜೆಟ್ ಅಲ್ಲಿ ಅಪ್ಡೇಟ್ ಆಯ್ತು, ನೀವು LTCG 12.5% ಕಟ್ಟಬೇಕಾಗುತ್ತೆ, ಆದ್ರೆ ಇಂಡೆಕ್ಸೇಷನ್ ಇರಲ್ಲ ಅಂತ ಅಪ್ಡೇಟ್ ಆಯ್ತು. ಇದರಿಂದನೇ ರಿಯಾಲಿಟಿ ಸೆಕ್ಟರ್ ಕಂಪ್ಲೀಟ್ ಡೌನ್ ಆಯ್ತು ಬಜೆಟ್ ದಿನ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಎಕ್ಸಾಂಪಲ್, ನೀವು 1,000ಕ್ಕೆ ಒಂದು ಲ್ಯಾಂಡ್ ತಗೊಂಡಿದ್ದೀರಾ, 10 ಇಯರ್ಸ್ ನೀವೇ ಇಟ್ಕೊಂಡಿದ್ದೀರಾ. 10 ಇಯರ್ಸ್ ಆದ್ಮೇಲೆ ನೀವು ಸೇಲ್ ಮಾಡ್ತಾ ಇದ್ದೀರಾ, ಆಗ ಆ ಲ್ಯಾಂಡ್ ವ್ಯಾಲ್ಯೂ ಬಂದು 1 lakh ಆಗುತ್ತೆ. ಇವಾಗ ನೀವು 1,000 ತಗೊಂಡಿದ್ದೀರಲ್ಲ, ಅದನ್ನ ಬಿಟ್ಟಾಕಿ ಇನ್ನ ರಿಮೈನಿಂಗ್ 99,000ಗೆ 12.5% LTCG ಟ್ಯಾಕ್ಸ್ ನ ಪೇ ಮಾಡ್ಬೇಕಾಗುತ್ತೆ. ಆಗ ನಿಯರ್ಲಿ 12,000 rupees ನೀವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇದರಲ್ಲಿ ಇಂಡೆಕ್ಸೇಷನ್ ಇರಲ್ಲ ಅದರಿಂದ. ಆದ್ರೆ ಇಂಡೆಕ್ಸೇಷನ್ ಇರೋದು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ 1,000ಕ್ಕೆ ಒಂದು ಲ್ಯಾಂಡ್ ತಗೊಂಡಿದ್ದೀರಾ, 10 ಇಯರ್ಸ್ ನಿಮ್ಮ ಹತ್ರ ಇದೆ. ಅದಾದ್ಮೇಲೆ ಆ ಲ್ಯಾಂಡ್ ವ್ಯಾಲ್ಯೂ ಬಂದು 1 lakh ಆಗುತ್ತೆ. ಆಗ ಇಂಡೆಕ್ಸೇಷನ್ ಇರೋದಕ್ಕೋಸ್ಕರ ಇದನ್ನ ಇನ್ಫ್ಲೇಷನ್ ಎಲ್ಲ ಕೌಂಟ್ ಮಾಡ್ಕೊಂಡು ನೀವು 1,000ಕ್ಕೆ ತಗೊಂಡಿರೋ ಲ್ಯಾಂಡ್ ನೀವು ಸೇಲ್ ಮಾಡ್ಬೇಕು ಅಂದಿದ್ದಿನ ಅದು 50,000 ಲ್ಯಾಂಡ್ ವ್ಯಾಲ್ಯೂ ಆಗುತ್ತೆ. ಇನ್ನ ಮಿಕ್ಕಿರೋ 50,000ಕ್ಕೆ ಮಾತ್ರ ನೀವು LTCG ಕಟ್ಟಬೇಕಾಗುತ್ತೆ. ಆಗ LTCG ವ್ಯಾಲ್ಯೂ ಬಂದು 20% ಕಟ್ಟಬೇಕಾಗುತ್ತೆ ಈ 50,000 ಮೇಲೆ. ಈ 50,000ಗೆ 20% ಅಂದ್ರೆ 8,000 ಮಾತ್ರ ಕಟ್ಟಬೇಕಾಗುತ್ತೆ. ಇವಾಗ ವಿತ್ ಇಂಡೆಕ್ಸೇಷನ್ ಬೆನಿಫಿಟ್ ಇದ್ರೆ ಈ ತರ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ವಿತೌಟ್ ಇಂಡೆಕ್ಸೇಷನ್ ಬೆನಿಫಿಟ್ ಆದ್ರೆ 12.5% ಕಟ್ಟಬೇಕಾಗುತ್ತೆ. ಬಜೆಟ್ ದಿನ ಈ ಅಪ್ಡೇಟ್ ಬಂದ್ಮೇಲೆ ರಿಯಾಲಿಟಿ ಸೆಕ್ಟರ್ ಕಂಪ್ಲೀಟ್ ಡೌನ್ ಆಗೋಯ್ತು. ಅದಕ್ಕೆ ಈ ಅಪ್ಡೇಟ್ ನ ಮತ್ತೆ ರಿವಿಷನ್ ಮಾಡಿ ಇವತ್ತು ಇನ್ನೊಂದು ಕ್ಲಿಯರ್ ಕಟ್ ಅಪ್ಡೇಟ್ ಬಂದಿದೆ. ಏನಂದ್ರೆ ಜುಲೈ 23rd 2024 ಗಿನ್ನ ಮುಂಚೆ ಏನಾದರೂ ಲ್ಯಾಂಡ್ ತಗೊಂಡು ಸೇಲ್ ಮಾಡಿದಾಗ ನೀವು ಈ 2 ರೂಲಲ್ಲಿ ಯಾವ್ದಾದ್ರು ಒಂದು ರೂಲ್ನ ಅಪ್ಲೈ ಮಾಡ್ಬೋದು. ನಿಮ್ಗೆ ಅನುಕೂಲ ಯಾವ್ದಿರುತ್ತೋ ಅದ್ರ ತಕ್ಕನಾಗೆ ಟ್ಯಾಕ್ಸ್ ಯಾವ್ದು ಕಮ್ಮಿ ಬರುತ್ತೋ ಅದನ್ನ ಅಪ್ಲೈ ಮಾಡ್ಬೋದು. ಆದ್ರೆ ಜುಲೈ 23rd 2024 ಆದ್ಮೇಲೆ ನೀವೇನಾದ್ರೂ ಲ್ಯಾಂಡ್ ನ ಸೆಲ್ ಮಾಡಬೇಕು ಅಂದ್ರೆ ಜುಲೈ 23rd 2024 ಆದ್ಮೇಲೆ ಯಾವ್ದಾದ್ರು ಹೊಸ ರಿಜಿಸ್ಟ್ರೇಷನ್ಗೆ ನೀವು ಹೊಸ ರೂಲ್ ಮಾತ್ರನೇ ಅಪ್ಲೈ ಆಗೋದು, ಹಳೆ ರೂಲ್ ಅಪ್ಲೈ ಆಗಲ್ಲ. ಮಾರ್ಕೆಟ್ ಅಪ್ಡೇಟ್. ಮಾರ್ಕೆಟ್ ಮಾರ್ನಿಂಗ್ ಇಂದ ಗ್ರೀನ್ ಸೈಡಲ್ಲೇ ಇದೆ. ಇವತ್ತು ನಮ್ಮ ಮಾರ್ಕೆಟ್ ಒಂದೇ ಅಲ್ಲ, ಪ್ರಪಂಚದ ಮಾರ್ಕೆಟ್ ಸಹ ಗ್ರೀನಲ್ಲೇ ಇದೆ. ಲಾಸ್ಟ್ 3 days ಇಂದ ಫಾಲ್ ಆಗ್ತಾ ಇರೋ US ಮಾರ್ಕೆಟ್ ಕೂಡ ಗ್ರೀನಲ್ಲೇ ಇದೆ. ಈ US ಮಾರ್ಕೆಟ್ ರಿಕವರಿಗೆ ರೀಸನ್ ಅಂದ್ರೆ ಕಂಟಿನ್ಯೂಸ್ ಆಗಿ ಸೆಲ್ ಆಫ್ ಇಂದ ಇವಾಗ ಮತ್ತೆ ಅಡಿಷನಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ಗೆ. ಮತ್ತೆ ಇನ್ನೊಂದು ಏನು ಅಂದ್ರೆ ಮೋರ್ಗನ್ ಸ್ಟ್ಯಾನ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, US ಅಲ್ಲಿ ಯಾವುದೇ ತರ ರಿಸಿಷನ್ ಏನು ಕಾಣ್ತಾ ಇಲ್ಲ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನ್ಯೂಸ್ ಆರ್ಟಿಕಲ್ಸ್ ಅಲ್ಲಿ ಬಂದಂಗೆ ಇವಾಗೇ ರೇಟ್ ಕಟ್ ಮಾಡಬೇಕು ಅಂತ ಬರ್ತಾ ಇರೋ ಅಪ್ಡೇಟ್ ಸಹ ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕಮಿಂಗ್ ಟೈಮಲ್ಲಿ 50 basis ಪಾಯಿಂಟ್ ಸಹ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಸೆಪ್ಟೆಂಬರ್ ಅಲ್ಲಿ ಡಿಸಿಷನ್ ಪ್ರಕಾರ ಆಗಸ್ಟ್ ಡೇಟಾ ನೋಡಿಕೊಂಡು ರೇಟ್ ಕಟ್ ಎಷ್ಟು ಅವಶ್ಯಕತೆ ಇದೆಯೋ ಮಾರ್ಕೆಟ್ಗೆ, ಕಂಟ್ರಿಗೆ ಅಷ್ಟು ರೇಟ್ ಕಟ್ ಮಾಡಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಸೆಪ್ಟೆಂಬರ್ ಅಲ್ಲಿ US ಮಾರ್ಕೆಟ್ ಅಲ್ಲಿ ಎಷ್ಟು ರೇಟ್ ಕಟ್ ಇರುತ್ತೆ ಅಂತ. 50 basis ಪಾಯಿಂಟ್ ಇದ್ರೆ ಅದು ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್ ಇರ್ಬೋದು. ಕಮಿಂಗ್ ಟು ಇಂಡಿಯನ್ ಮಾರ್ಕೆಟ್, ಲಾಸ್ಟ್ 2 days ಇಂದ ಫಾಲ್ ಆದ್ಮೇಲೆ ಇವತ್ತು ಮಾರ್ಕೆಟ್ ಪಾಸಿಟಿವ್ ಆಗಿ ಮೂವ್ ಆಗಿದೆ. ಮತ್ತೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ಇದು ನಾಳೆ ಮಾರ್ನಿಂಗ್ 10 ಗಂಟೆಯಿಂದ 11 ಗಂಟೆ ಒಳಗಡೆ ಅಪ್ಡೇಟ್ ಆಗುತ್ತೆ. RBI ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇದೆ. ಇದು ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್. ಇವಾಗಿರೋ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇಂಟ್ರೆಸ್ಟ್ ರೇಟ್ ಅಲ್ಲಿ ಯಾವುದೇ ತರ ಚೇಂಜಸ್ ಇರಲ್ಲ. ಆದ್ರೆ ಏನಾದ್ರೂ ಸಡನ್ ಚೇಂಜಸ್ ಏನಾದ್ರೂ ಬಂದ್ರೆ ಮಾರ್ಕೆಟ್ ಸರ್ಪ್ರೈಸ್ ಆಗುತ್ತೆ, ಆಗ ಪಾಸಿಟಿವ್ ಆಗಿ ಮೂವ್ ಆಗುತ್ತೆ. ಮತ್ತೆ RBI ಗವರ್ನರ್ ಏನಾದ್ರೂ ನೆಗೆಟಿವ್ ಸ್ಟೇಟ್ಮೆಂಟ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಫಾಲ್ ನೋಡ್ಬೋದು. ಅಥವಾ ರೀಸೆಂಟ್ ಆಗಿ RBI ಅವರು ಒಂದು ಡ್ರಾಫ್ಟ್ ಸಬ್ಮಿಟ್ ಮಾಡಿದ್ರು, ಅದರಲ್ಲಿ ಬ್ಯಾಂಕ್ಸ್ಗೆ LCR ಅಂದ್ರೆ ಲಿಕ್ವಿಡ್ ಕವರೇಜ್ ರೇಷಿಯೋ ಜಾಸ್ತಿ ಮಾಡ್ಕೊಬೇಕು ಬ್ಯಾಂಕ್ ಅಲ್ಲಿ ಅಂತ. ಇದ್ರ ಬಗ್ಗೆ ಏನಾದ್ರೂ ನೆಗೆಟಿವ್ ಸ್ಟೇಟ್ಮೆಂಟ್ ಮಾಡಿದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಫಾಲ್ ನೋಡ್ಬೋದು. ಈ LCR ಬಗ್ಗೆ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅಪ್ಡೇಟ್ 11th ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೆ. ಇದ್ರ ಬಗ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಆ ವಿಡಿಯೋನ ನೋಡಿ ಒಂದ್ಸಲ. ಮಾರ್ಕೆಟ್ ಕೀ ಅಪ್ಡೇಟ್. ಓಲಾ ಎಲೆಕ್ಟ್ರಿಕ್ IPO ಅಲಾಟ್ಮೆಂಟ್ ಅಪ್ಡೇಟ್ ಆಗಿದೆ. ನೀವು ಯಾರಾದ್ರೂ IPO ಅಪ್ಲೈ ಮಾಡಿ ನಿಮ್ಗೆ ಏನಾದ್ರೂ ಅಲಾಟ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಗೌರ್ಮೆಂಟ್ ಕಡೆಯಿಂದ ಒಂದು ಟೆಂಡರ್ ಇದೆ, ಅದೇ BNSL ಮೆಗಾ ಭಾರತ್ ನೆಟ್ ಟೆಂಡರ್ ನಾಳೆ ಇದೆ. ಈ ಟೋಟಲ್ ಟೆಂಡರ್ ವ್ಯಾಲ್ಯೂ ಬಂದು 65,000 crore. ಈ ಟೆಂಡರ್ ಏನಕ್ಕೆ ಅಂದ್ರೆ ಪ್ರತಿಯೊಂದು
ಗ್ರಾಮ ಪಂಚಾಯತಿಗೆ ವೈಫೈ ಸರ್ವಿಸ್ನ ಕೊಡಬೇಕು ಅಂತ. ಅದಕ್ಕೆ ಇವತ್ತು ಈ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ಕಂಪನೀಸ್ HFCL, ಸ್ಟೆರ್ಲೈಟ್ ಟೆಕ್, ತೇಜಸ್ ನೆಟ್ವರ್ಕ್ ಮತ್ತೆ ವಿಂಧ್ಯ ಟೆಲಿಲಿಂಕ್ಸ್. ಈ ಕಂಪನೀಸ್ ಅಲ್ಲಿ ಈ ನ್ಯೂಸ್ ಅಪ್ಡೇಟ್ ಆದ್ಮೇಲೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಈ ಇಷ್ಟು ಕಂಪನೀಸ್ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಬ್ಲಾಕ್ ಡೀಲ್ಸ್, HDFC ಬ್ಯಾಂಕ್ ಅಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 4.04 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಸಫೈರ್ ಫುಡ್ಸ್, ಈ ಕಂಪನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 2.2 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ರಿಸಲ್ಟ್ ಅಪ್ಡೇಟ್. ಲೂಪಿನ್, ಇದೊಂದು ಫಾರ್ಮಾಸ್ಯೂಟಿಕಲ್ ಕಂಪನಿ. ಈ ಕಂಪ್ನಿ ಜನರಿಕ್ ಫಾರ್ಮುಲೇಷನ್, ಬಯೋಟೆಕ್ನಾಲಜಿ ಪ್ರಾಡಕ್ಟ್ ಮತ್ತು API ಮ್ಯಾನುಫ್ಯಾಕ್ಚರರ್. ಈ ಕಂಪ್ನಿ ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 16% ಗ್ರೋ ಆಗಿದೆ. ನೆಟ್ ಪ್ರಾಫಿಟ್ 77% ಗ್ರೋ ಆಗಿದೆ. ಓವರ್ ಆಲ್ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಅದಕ್ಕೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಸೋಲಾರ್ ಇಂಡಸ್ಟ್ರೀಸ್ ಇಂಡಿಯಾ, ಈ ಕಂಪನಿ ಎಕ್ಸ್ಪ್ಲೋಸಿವ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಮೈನಿಂಗ್, ಇನ್ಫ್ರಾಸ್ಟ್ರಕ್ಚರ್, ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ಗೆ ಯೂಸ್ ಆಗೋ ಥರ. ಈ ಕಂಪ್ನಿ ಆರ್ಡರ್ ಬುಕ್ 4,754 crores ಇದೆ. ಇಂಡಿಯಾದಲ್ಲಿ 24% ಮಾರ್ಕೆಟ್ ಶೇರ್ ಇದೆ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ. ಈ ಕಂಪ್ನಿ ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 1% ಗ್ರೋ ಆಗಿದೆ. ನೆಟ್ ಪ್ರಾಫಿಟ್ 45% ಗ್ರೋ ಆಗಿದೆ. ಓವರ್ ಆಲ್ ಇಯರ್ ಆನ್ ಇಯರ್ ಅಲ್ಲಿ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಟಾಟಾ ಪವರ್, ಈ ಕಂಪನಿ ಎಲೆಕ್ಟ್ರಿಸಿಟಿನ ಜನರೇಷನ್, ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ. ಜೊತೆಗೆ ರೂಫ್ ಟಾಪ್ ಸೋಲಾರ್ ಸಹ ಮಾಡುತ್ತೆ. 2025 ಒಳಗಡೆ 1 lakh EV ಚಾರ್ಜಿಂಗ್ ಸ್ಟೇಷನ್ಸ್ನ ಬಿಲ್ಡ್ ಮಾಡ್ತಾರೆ. ಈ ಕಂಪ್ನಿ ಏಮ್ ಬಂದು ಕಂಪ್ಲೀಟ್ ಎಲೆಕ್ಟ್ರಿಸಿಟಿನ ರಿನ್ಯೂವಬಲ್ ಸೋರ್ಸಸ್ ಇಂದ ಜನರೇಟ್ ಮಾಡಬೇಕು ಅಂತ. ಈ ಕಂಪ್ನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 14% ಗ್ರೋ ಆಗಿದೆ. ನೆಟ್ ಪ್ರಾಫಿಟ್ 19% ಗ್ರೋ ಆಗಿದೆ. ಓವರ್ ಆಲ್ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಅದಕ್ಕೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ಮೂವ್ ಆಗಿದೆ. PI ಇಂಡಸ್ಟ್ರೀಸ್, ಈ ಕಂಪ್ನಿ ಲೀಡಿಂಗ್ ಆಗ್ರೋಕೆಮಿಕಲ್ ಸ್ಪೇಸಲ್ಲಿ ಸ್ಟ್ರಾಂಗ್ ಪ್ರೆಸೆನ್ಸ್ ಇದೆ. 76% ರೆವೆನ್ಯೂ ಆಕ್ಟಿವ್ ಇಂಗ್ರೀಡಿಯೆಂಟ್ಸಿಂದನೇ ಬರುತ್ತೆ. 23% ರೆವೆನ್ಯೂ ಫಾರ್ಮುಲೇಷನ್ಸಿಂದ ಬರುತ್ತೆ. ಈ ಕಂಪ್ನಿ 30 ಕಂಟ್ರೀಸಲ್ಲಿ ಪ್ರೆಸೆನ್ಸ್ ಇದೆ. ಈ ಕಂಪ್ನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 8% ಗ್ರೋ ಆಗಿದೆ. ನೆಟ್ ಪ್ರಾಫಿಟ್ 17% ಗ್ರೋ ಆಗಿದೆ. ಓವರ್ ಆಲ್ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ ಇಯರ್ ಆನ್ ಇಯರ್ ಅಲ್ಲಿ ಮತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ಎರಡು. ಅದಕ್ಕೆ ಇವತ್ತು ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಬಾಟಾ ಇಂಡಿಯಾ, ಈ ಕಂಪನಿ ಫುಟ್ವೇರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. 1860 ರಿಟೇಲ್ ಶಾಪ್ಸ್ ಇದೆ. 1500 ಟೌನ್ಸ್ ಅಲ್ಲಿ ಪ್ರೆಸೆನ್ಸ್ ಇದೆ. 4 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದೆ. ಕೋಲ್ಕತ್ತಾ, ಬಿಹಾರ್, ಬ್ಯಾಂಗ್ಳೂರ್, ತಮಿಳುನಾಡು. ಈ ಕಂಪನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 1% ಡೌನ್ ಆಗಿದೆ. ನೆಟ್ ಪ್ರಾಫಿಟ್ 63% ಗ್ರೋ ಆಗಿದೆ. ಓವರ್ ಆಲ್ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.